ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನರಸಿಂಹರಾಜು ಅವರು ಇದ್ದಂಥ ಮನೆ ಪಾಳು ಬಿದ್ದಿದೆ. ಈಗ ಯಾರು ವಾಸ ಇಲ್ಲ. ಇವ್ರು ಶಾಲ ಹಾಕೊಂಡು ಸಿಗರೇಟ್ ಸೇರ್ತಾವಿಲ್ಲ ಗುಡಾಡೋರು ಹಿಂಗೆ. ನಾವು ಹಂಗೆ ನಿಂತ್ಕೊಂಡು ನೋಡೋ ನಾಚ್ಕೊಂಡು ಮಾತಾಡಿಸ್ತಿರ್ಲಿಲ್ಲ. ಚೆಕ್ ಹಾಕೊಂಡು ಹೂ ಮುಡ್ಕೊಂಡು ಮಕ್ಕಳು ಇಟ್ಟಾರ ಒಮ್ಮರ್ದು ಅವು ಯಾರು ದಪ್ಪಗಳೇ ಇದಾಯ್ತು ನೋಡಿ ಸರ್. ಇದೇ ಆಶೆ ಚಕ್ರವರ್ತಿ ಕೋಟ್ಯಾಂತರ ಜನರು ನಕ್ಷಿರೋ ವ್ಯಕ್ತಿ. ಅವ್ರ ಮನೆ ನೋಡ್ರಿ ಪಾಳು ಬಿದ್ದಿತ್ತು. ಇಲ್ಲಿ ಬಂದ ಇಷ್ಟ ಆಯ್ತು. ಒಂದು 5 ವರ್ಷ ಹೋದ್ರೆ ಇರೋದು ಇರಲ್ಲ, ಒಂದು ನೆನಪು ಇರಲ್ಲ. ಕೊಡಿ ಗುರು, ಬೇಕು ಕೊಡಿ, ಕೊಡು ದಕ್ಷಿಣೆ. ಅಯ್ಯೋ ಶಿಷ್ಟಿನ ಹತ್ರ ಸುಲಿಗೇನೆ ಗುರು, ಅದಪ್ಪ ವರ್ಷೆ ಇಲ್ಲ ಅವ್ರ ಬರ್ತಡೇ ದಿನ, ಅವ್ರು ಸತ್ತಿದ ದಿನ ಇದೇನಾದ್ರು ಬಂತು ಅಂದ್ರೆ ಅವತ್ತು ಮಾತ್ರ ನೆನ್ಪು ಮಾಡ್ಕೊತೇವೆ ಹೊರತು ಇಲ್ಲ ವಾಟ್ಸಪ್ ಸ್ಟೇಟಸ್ ಆಗ್ತದೆ. 24 ಗಂಟೆ ಇರುತ್ತೆ, ಹೋಗುತ್ತೆ. ನರಸಿಂಹರಾಜು ಇಷ್ಟಪಡೋ ಪ್ರತಿಯೊಬ್ಬರು ಇದನ್ನ ಅಭಿವೃದ್ಧಿ ಆಗೋ ತನಕ ಶೇರ್ ಮಾಡ್ತೇವೆ ಅಷ್ಟೇ. ಅವ್ರು ತಲುಪಿದ ಮೇಲೆ ಆಗಲಿ ಅಭಿವೃದ್ಧಿ ಆಗಲಿ, ಅದರಿಂದ ನಿಮಗೂ ಅನುಕೂಲ ಆಗುತ್ತೆ, ನಿಮ್ಮ ಮುಂದಿನ ಪೀಳಿಗೆಗೂ ಅದು ಗೊತ್ತಾಗುತ್ತೆ. ಈ ಧ್ವನಿ ಕೇಳಿದಿರ ಅಲ್ವಾ? ಹಾಸ್ಯ ಚಕ್ರವರ್ತಿ, ಹಾಸ್ಯ ಬ್ರಹ್ಮ ನರಸಿಂಹರಾಜು ಅವರ ಧ್ವನಿ ಕೇಳಿದ್ರಿ ಅಲ್ವಾ? ನಾವೆಲ್ಲ ಮರ್ತೇ ಹೋಗಿದ್ದೀವಿ. ಅವ್ರ ಊರಿಗೆ ಬಂದಿದ್ದೀವಿ ಇವತ್ತು. ನರಸಿಂಹರಾಜು ಅವರು ಹುಟ್ಟಿ ಬೆಳೆದಂಥ ಊರು ಹಾಲ್ಕೋರಿಕೆ ಅಂತ, ತಿಪ್ಟೂರು ತಾಲೂಕಲ್ಲಿ. ಇವತ್ತು ಅವ್ರು ಹುಟ್ಟಿ ಬಾಳಿ ಬೆಳಗಿದಂಥ ಮನೆನ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀವಿ. ಕನ್ನಡ ಚಿತ್ರರಂಗದ ಆಸ್ತಿ, ಕನ್ನಡ ಚಿತ್ರರಂಗಕ್ಕೆ ಹೊಸ ದಿಕ್ಕನ್ನು ತೋರಿಸೋರಲ್ಲಿ ಪ್ರಮುಖರು ಅಂತಂದರೆ ಅದು ನರಸಿಂಹರಾಜು. ಹಾಸ್ಯ ಅಂದರೆ ನರಸಿಂಹರಾಜು, ನರಸಿಂಹರಾಜು ಅಂದರೆ ಹಾಸ್ಯ ಅಂತಕ್ಕಂಥ ಒಂದು ಮಾತಿತ್ತು. ಅವ್ರ ಊರಿಗೆ ಬಂದಿದ್ದೀವಿ ಇವತ್ತು. ಈ ಊರಿನ ಮಧ್ಯಭಾಗದಲ್ಲಿ ವಿನಾಯಕ ಗೆಳೆಯರ ಬಳಗದಿಂದ ನರಸಿಂಹರಾಜು ವೃತ್ತ ಅಂತ ಇಟ್ಟಿದ್ದಾರೆ. ಇದು ಊರಿನ ಮಧ್ಯಭಾಗ. ಇಲ್ಲಿಂದ ಈಗ ನರಸಿಂಹರಾಜು ಅವರ ಮನೆಯನ್ನು ತೋರಿಸ್ತೀವಿ. ಅವ್ರ ತಂದೆ ತಾಯಿ ಇದ್ದಂಥದ್ದು, ಅವ್ರು ಹುಟ್ಟಿದ್ದು, ಅವ್ರ ಮದುವೆ ಆಗಿ ಬಂದಿದ್ದು ಇಲ್ಲಿ.